ಸುಮಲತಾಗೆ ಸಿನಿಮಾ ನಟರಿಂದ ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಿರುವ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಜೆಡಿಎಸ್ಗೆ ಸೋಲಿನ ಭೀತಿ ಶುರುವಾಗಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ ಎಲ್ಲರಿಗೂ. ಯಾಕೆ ಅಂದ್ರೆ ಈ ಕೆಲವೊಂದಷ್ಟು ಅಂತ ಬೆಳವಣಿಗೆಗಳಾಗ್ತಾ ಇದೆ. ಈಗ ಸ್ಯಾಂಡಲ್ವುಡ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಜೆಡಿಎಸ್ ಶಾಸಕ. ಜೆಡಿಎಸ್ ಶಾಸಕರಿಗೆ ಈಗ ನರ್ವಸ್ನೆಸ್ ಕಾಡ್ತಾ ಇದೆ ನಟರೆಲ್ಲ ಸುಮಲತಾ ಪರವಾಗಿ ನಿಂತಿರೋದಕ್ಕೆ. ಸುಮಲತಾ ಪರ ಪ್ರಚಾರ ಮಾಡಿದ್ರೆ ಪರಿಸ್ಥಿತಿ ಸರಿ ಇರಲ್ಲ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ ಕೆಆರ್ಪೇಟೆ ಶಾಸಕ ನಾರಾಯಣಗೌಡ. ಇವರು ಸಿನಿಮಾ ನಟರುಗಳಿಗೆ ಬೆದರಿಕೆಯನ್ನ ಒಡ್ಡಿರುವಂಥದ್ದು, ಎಚ್ಚರಿಕೆಯನ್ನ ಒಂದು ರೀತಿ ವಾರ್ನ್ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ. ಯಾರ ಪರವಾಗಿ ಬೇಕಾದರೂ ಇಲ್ಲಿ ಚುನಾವಣಾ ಪ್ರಚಾರ ಮಾಡ್ಬೋದು, ಆದರೆ ಇಲ್ಲಿ ಇವ್ರು ನೋಡಿದ್ರೆ ಪ್ರಚಾರ ಮಾಡದೆ ನಿಮ್ಮ ಮನೇಲಿರಿ, ಎಲ್ಲರ ಪರಿಸ್ಥಿತಿ ಸರಿ ಇರಲ್ಲ, ಈಗ ನಮ್ಮದೇ ಸರ್ಕಾರ ಇದೆ, ನಿಮ್ಮ ಆಸ್ತಿ ಪಾಸ್ತಿ ವಿಚಾರಣೆ ಮಾಡ್ತೀವಿ ಅಂತ ಧಮಕಿ ಹಾಕಿದ್ದಾರೆ. ಯಶ್ ಮತ್ತು ದರ್ಶನ್ಗೆ ಕೆಆರ್ಪೇಟೆ ಶಾಸಕ ನಾರಾಯಣಗೌಡ ಹೆದರಿಸುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ. ಬ್ಲಾಕ್ ಮೇಲ್ ಮಾಡಿದ್ದಾರೆ. ನಮ್ಮದೇ ಸರ್ಕಾರ ಇದೆ, ನಿಮಗೆ ಶಾಸ್ತಿ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಧಮಕಿ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಮನೆಯಲ್ಲೇ ಇರಿ, ಯಾರ ಪರವೂ ಪ್ರಚಾರಕ್ಕೆ ನೀವು ಬರೋದೇನು ಬೇಕಾಗಿಲ್ಲ ಅಂತ ಯಶ್ ಮತ್ತು ದರ್ಶನ್ಗೆ ನಾರಾಯಣಗೌಡ, ಶಾಸಕ ನಾರಾಯಣಗೌಡ ಈ ರೀತಿ ಧಮಕಿ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಇದನ್ನು ನೋಡ್ತಾ ಇದ್ರೆ ಭಯಭೀತಗೊಂಡಿದ್ದಾರ ಹಾಗಾದ್ರೆ ಜೆಡಿಎಸ್ನ ನಾಯಕರುಗಳು? ಯಾಕೆ ಈ ರೀತಿ ಧಮಕಿ ಹಾಕುವಂತ ಕೆಲಸಕ್ಕೆ ಶಾಸಕ ನಾರಾಯಣಗೌಡ ಯಾಕೆ ಮುಂದಾಗಿದ್ದಾರೆ ಅನ್ನುವಂಥ ಪ್ರಶ್ನೆ ಈಗ ಖಂಡಿತವಾಗ್ಲೂ ಎಲ್ಲರನ್ನ ಕಾಡುತ್ತೆ. ನಿಮ್ಮ ಕೆಲಸ ನೋಡಿಕೊಂಡು ಮನೆಯಲ್ಲಿರಿ, ನೀವು ಪ್ರಚಾರ ಮಾಡಬೇಡಿ ಸುಮಲತಾ ಪರ, ನಮ್ಮದೇ ಸರ್ಕಾರ ಇದೆ, ನಿಮಗೆ ಸರಿಯಾಗಿ ಪಾಠ ಕಲಿಸ್ತೀವಿ, ಶಾಸ್ತಿ ಆಗುತ್ತೆ, ತನಿಖೆ ಮಾಡಬೇಕಾಗುತ್ತೆ ನಿಮ್ಮ ಆಸ್ತಿ ಬಗ್ಗೆ ಅಂತೆಲ್ಲ ಬೆದರಿಕೆಯನ್ನು ಒಡ್ಡಿದ್ದಾರೆ ಕೆಆರ್ಪೇಟೆ ಶಾಸಕ ನಾರಾಯಣಗೌಡ. ಕೆಆರ್ಪೇಟೆ ಶಾಸಕ ನಾರಾಯಣಗೌಡ್ರೆ ಈ ರೀತಿ ಮಾತನಾಡೋದು ಅಸಂವಿಧಾನಿಕ ಹಾಗೂ ಇಲ್ಲೀಗಲ್ ಅನ್ನೋದನ್ನ ಇಲ್ಲಿ ಅವರು ಗಮನಿಸಬೇಕಾಗತ್ತೆ. ನಾರಾಯಣಗೌಡರು ಈ ರೀತಿ ಪ್ರತಿಯೊಬ್ಬರಿಗೂ ಕೂಡ, ಯಾರ ಪರವಾಗ್ಲೂ ಕೂಡ ಪ್ರಚಾರ ಮಾಡುವಂತ ಹಕ್ಕಿರುತ್ತೆ. ಈ ರೀತಿ ಬೆದರಿಕೆ ಹಾಕೋದು ನಿಜಕ್ಕೂ ಕೂಡ ಅಸಂವಿಧಾನಿಕ. ಫಿಲಿಂ ಇಂಡಸ್ಟ್ರಿಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಈ ಗೊಂದಲಗಳನ್ನು ಹುಟ್ಟಾಕ್ಬಾರ್ದು. ಫಿಲಿಂ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಲು, ರಾಜಕಾರಣದ ಬಗ್ಗೆ, ಕುಮಾರಣ್ಣವ್ರ ಬಗ್ಗೆ, ದೇವೇಗೌಡರ ಬಗ್ಗೆ ಅವ್ರಿಗೆ ಮಾತಾಡಕ್ ರೈಟ್ಸ್ ಇಲ್ಲ. ಅದಕ್ಕೆ ಅವರು ಕ್ಷಮೆ ಆಚರಿಸಲೇಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇವರು ಭಾರತ ಸರ್ಕಾರ ಏನ್ ನಡೀತಾ ಇದೆ ಅಂತ ಎಲ್ಲೋಗಿ ನೋಡಿದ್ದಾರೆ. ಇವ್ರೇನಿದ್ರು ಫಿಲಿಂ ಇಂಡಸ್ಟ್ರಿನಲ್ಲಿ ನಮ್ಮ ಫಿಲಿಮಿನ ಚೆನ್ನಾಗಿ ನೋಡಿ ನಮಗ್ ಸಹಕಾರ ಮಾಡಿ ಅಂತ ನಾವೆಲ್ಲ ಇರೋದ್ರಿಂದ ಅವರು ಫಿಲಿಂ ಇಂಡಸ್ಟ್ರಿನಲ್ಲಿ ಇರೋದು ಅಂತ ಹೇಳಿ ಬಯಸ್ತಾ ಇದ್ದೀನಿ. ನಾವಿರೋದ್ರಿಂದ, ನಾವೆಲ್ಲ ಟಿಕೆಟ್ ತಗೊಂಡು ನೋಡ್ತಾ ಇರೋದ್ರಿಂದ ಫಿಲಿಂ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಯಾರೇ ಫಿಲಿಂ ಇಂಡಸ್ಟ್ರಿ ಹೆಸರು ಹೇಳಕ್ ಹೋಗಲ್ಲ, ಗೌರವದಲ್ಲಿ ನೀವು ಇರ್ಬೇಕಾಗ್ತದೆ. ನಾಳೆ ದಿನ ನೀವು ಮಾಡಿರುವಂತ ಆಸ್ತಿ ಅಂತರಿಸಿ ಏನೇನ್ ಮಾಡಿದ್ರೆ ಅದ್ರ ಬಗ್ಗೆ ಇನ್ಕ್ವೈರಿ ಶುರು ಆಗೋಗುತ್ತೆ. ಇವೇನಾದ್ರು ಟಿಪ್ಪಣಿ ಮಾಡೋದಾದ್ರೆ ಸರ್ಕಾರ ನಮ್ದಿದೆ, ಗೌರವದಲ್ಲಿ ಮನೇಲಿ ಇರ್ಬೇಕು ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಗೌರವದಲ್ಲಿ ನೀವು ಮನೇಲಿ ಇರ್ಬೇಕಾಗ್ತದೆ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಾಗ್ಲಿ, ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ನೀವೇನಾದ್ರು ಟಿಪ್ಪಣಿ ಮಾಡೋದೇ ಆದ್ರೆ ನಿಮ್ಗೆ ತಕ್ಕ ಪಾಠ ನಾವು ಕಲಿಸ್ತೀವಿ ಅನ್ನೋದನ್ನ ಶೀಘ್ರದಲ್ಲೇ ಕೊಡ್ತೀವಿ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಆ ಫಿಲಿಂ ಇಂಡಸ್ಟ್ರಿಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಇದು ಕೆಆರ್ಪೇಟೆ ಶಾಸಕ ನಾರಾಯಣಗೌಡರ ಮಾತಿನ ಝರಿ. ನಾವು ನೋಡ್ತಾ ಇದ್ದೀವಿ, ತಾನೊಬ್ಬ MLA, ನಮ್ಮ ಪಕ್ಷದ ಸರ್ಕಾರ, ತಮ್ಮ ಪಕ್ಷದ ಪಾಲುದಾರಿಕೆಯ ಮೈತ್ರಿ ಸರ್ಕಾರ ಇದೆ ಅನ್ನುವಂಥದ್ದು ಅವ್ರಿಗೆ ಇಷ್ಟೆಲ್ಲ ಒಂದು ರೀತಿ ಧೈರ್ಯವನ್ನು ಕೊಟ್ಟಿದೆ ಮಾತಾಡಲಿಕ್ಕೆ. ಅದಕ್ಕೆ ಅವರು ಸಿನಿಮಾ ನಟರಿಗೆ ಧಮಕಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ. ರವಿ, ಯಾರಿಗೂ ಈ ಡೆಮೋಕ್ರಸಿಯಲ್ಲಿ ಯಾರಿಗೆ ಬೇಕಾದರೂ ಯಾರ ಪರವಾಗಾದರೂ ಕೂಡ ಪ್ರಚಾರ ಮಾಡುವಂತಹ ಹಕ್ಕಿದೆ, ರೈಟ್ಸ್ ಇದೆ, ರಾಜಕೀಯವಾಗಿ ನಿಲುವನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಸಂವಿಧಾನಾತ್ಮಕವಾಗಿ ಇದೆ. ಈ ನಾರಾಯಣಗೌಡರಿಗೆ ಈ ಸಂವಿಧಾನಾತ್ಮಕವಾದ ಅಧಿಕಾರದ ಬಗ್ಗೆ ಮಾಹಿತಿ ಇಲ್ವಾ? ಹೇಗೆ ಬೆದರಿಕೆ ಹಾಕ್ತಾ ಇದಾರಲ್ಲ ಇವರು ಅಂತ? ಮತ್ತೆ ಸರ್, ಏನು ಜೆಡಿಎಸ್ ಶಾಸಕರು ನಾಯಕರುಗಳು ಈಗ ಸುಮಲತಾ ಅವರು ಕಂಟೆಸ್ಟ್ ಮಾಡಿದ ನಂತರ ಒಬ್ಬರು ಒಂದೊಂದು ಹೇಳಿಕೆಗಳನ್ನ ಕೊಟ್ಟೋದ್ರ ಮೂಲಕ ವಿವಾದಕ್ಕೆ ಸಿಲುಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಆ ಸರದಿ ಏನು ನಾರಾಯಣಗೌಡರಿಗೆ ಶುರುವಾಗಿದೆ ಅಂತ ಹೇಳ್ಬೋದು. ಕೆಆರ್ಪೇಟೆನಲ್ಲಿ ಬಹಿರಂಗ
ಸಭೆಯನ್ನ ಅಂದ್ರೆ ಅವ್ರ ಮನೆ ಹತ್ರನೇ ಒಂದಷ್ಟು ಕಾರ್ಯಕರ್ತರನ್ನ ಕರೆದು ಚುನಾವಣೆಗೆ ಸಂಬಂಧಪಟ್ಟ ಟೈಮ್ ನಲ್ಲಿ ಮಾತನಾಡ್ತಾ ಇರ್ತಕ್ಕಂಥ ಟೈಮಲ್ಲಿ ಅವರು ಮಾತನಾಡಿದ್ದಾರೆ. ಅಂದ್ರೆ ಆರಂಭದಲ್ಲಿ ಅಂದ್ರೆ ಹೈಕಮಾಂಡ್ ಲೆವೆಲ್ ಅಲ್ಲಿ ಎಲ್ಲವೂ ಕೂಡ ಏನು ಮೈತ್ರಿಗೆ ಅಂದ್ರೆ ಜೆಡಿಎಸ್ ಗೆ ಬೆಂಬಲ ಕೊಡೋದು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮುಖಂಡರು ಎಲ್ಲರೂ ನಿರ್ಧಾರ ಮಾಡಿದ್ದಾರೆ. ಆದ್ರೆ ಸ್ಥಳೀಯವಾಗಿರ್ತಕ್ಕಂಥ ಕೆಲವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇರಬಹುದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ ನಡುವೆ ಸಿನಿಮಾ ನಟರ ಬಗ್ಗೆನೂ ಕೂಡ ಅವರು ಸಾಕಷ್ಟು ಆಕ್ರೋಶಭರಿತವಾಗಿ ಮತ್ತೆ ಧಮಕಿನೇ ಹಾಕಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಏನ್ ಸಿನಿಮಾ ನಟರು ಕೆಲವರು ಈಗ ತಿರುಗಾಡ್ತಾ ಇದ್ದಾರೆ. ಹೆಚ್ಚಾಗಿ ಅವರು ನಮ್ಮ ಸಿಎಂ ಮತ್ತೆ ಮಾಜಿ ಪ್ರೆಸಿಡೆಂಟ್ ದೇವೇಗೌಡರು ಇವ್ರ ಬಗ್ಗೆ ಎಲ್ಲ ಮಾತನಾಡಿರ್ತಕ್ಕಂಥದ್ದು ಸರಿ ಇಲ್ಲ. ಯಾಕೆಂದ್ರೆ ಅವರು ನಾವು ಕೊಟ್ಟಿರ್ತಕ್ಕಂಥ ದುಡ್ಡಿನಿಂದ ಅವರು ಸಿನಿಮಾ ನಟರಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥದ್ದು. ಹೀಗಾಗಿ ನಮ್ದೇ ಸರ್ಕಾರ ಇದೆ, ಅವ್ರು ಏನಾದ್ರು ಈ ತರದ್ ಏನಾದ್ರು ಮುಂದುವರಿಸಿದ್ರೆ ನಾವು ಅವ್ರ ವಿರುದ್ಧ ಎನ್ಕ್ವೈರಿ ಮಾಡ್ಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಇನ್ನೊಂದ್ ಕಡೆ ಸರ್ಕಾರ ಏನ್ ದುರುಪಯೋಗ ಪಡಿಸ್ಕೊಂಡು ನೀವೇನಾದ್ರೂ ಮುಂದುವರೆದ್ರೆ ಪ್ರಚಾರಕ್ಕೆ ಏನಾದ್ರು ಬಂದ್ರೆ ನಾವು ತನಿಖೆ ಮಾಡ್ಬೇಕಾಯ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನ ನೀಡಿರ್ತಕ್ಕಂಥದ್ದು ಈಗ ಸಾಕಷ್ಟು ಟೀಕೆಗೆ ಗುರುವಾಗಿದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಶಾಸಕರು ಏನ್ ಹೇಳ್ತಾರೆ ಅಂತಕ್ಕಂಥದ್ದು ಕೇಳ್ಬೇಕಾಗುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈಗ ಚುನಾವಣೆ ಟೈಮ್ನಲ್ಲಿ ಅವ್ರವ್ರಿಗೆ ಇಷ್ಟಪಟ್ಟಂತ ಅವ್ರಿಗೆ ಬಂದು ಪ್ರಚಾರ ಮಾಡ್ತಕ್ಕಂಥದ್ದು ಮೊದಲಿಂದನೂ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಈಗ ದರ್ಶನ್ ಮತ್ತೆ ಎಸ್ ಇಬ್ರು ಕೂಡ ಸುಮಲತಾ ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ಈಗ ಅವ್ರನ್ನೇ ಗುರಿ ಹಾಕಿಸ್ಕೊಂಡು ಈಗ ಶಾಸಕ ನಾರಾಯಣಗೌಡ ಮಾತನಾಡಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಅಹಮದ್ ಪ್ರಸಾದ್, ಈಗ ನಾರಾಯಣಗೌಡರ ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ನಾಯಕರ ನಿಲುವೇನು ಅಂತ ಅವರು ಸಮರ್ಥಿಸ್ಕೊಳ್ತಾರ? ಈಗ ನಮ್ಮ ಪಕ್ಷದ ಸರ್ಕಾರ ಇದೆ, ಆಸ್ತಿ ಪಾಸ್ತಿ ತನಿಖೆ ಮಾಡಿಸ್ತೀವಿ, ಶಾಸ್ತಿ ಮಾಡಿಸ್ತೀವಿ, ನಿಮಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ನೀವು ಮನೇಲಿರಿ ಬಾಯಿ ಮುಚ್ಕೊಂಡು ಈ ಥರದೆಲ್ಲ ಹೇಳಿಕೆ ಕೊಟ್ಟರೆ ಇದು ಇಲ್ಲಿಗಲ್ ಅಲ್ವಾ? ಇದನ್ನು ಸಮರ್ಥಿಸ್ಕೊಳ್ತಾರೆ ಅವರ ಪಕ್ಷದ ನಾಯಕರು, ಕುಮಾರಸ್ವಾಮಿ ಅವರಾಗಿರ್ಬೋದು, ದೇವೇಗೌಡರು ಆಗಿರ್ಬೋದು? ಅಹಮದ್ ಪ್ರಸಾದ್, ಏನೀಗ ಇದಕ್ಕೆ ಸಂಬಂಧಪಟ್ಟಂಗೆ ಜೆಡಿಎಸ್ ಶಾಸಕರ ಅಥವಾ ನಾಯಕರುಗಳು ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅಂತಕ್ಕಂಥದ್ದು ಈ ಕ್ಷಣದವರೆಗೂ ಅವರು ಹೊರಗಡೆ ಬಂದಿಲ್ಲ. ಯಾಕೆಂದ್ರೆ ಈಗ ಮುಖ್ಯಮಂತ್ರಿಗಳು ಮಂಡ್ಯದಲ್ಲೇ ಇದ್ದಾರೆ, ಮತ್ತೆ ಅವರು KRS ನಲ್ಲಿ ಖಾಸಗಿ ಹೋಟೆಲ್ ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಅವ್ರ ಜೊತೆನಲ್ಲೇ ಎಲ್ಲಾ ಮುಖಂಡರು ಮತ್ತೆ ಶಾಸಕರು ಇರೋದ್ರಿಂದ ಅವರು ಹೊರಗಡೆ ಬಂದ ನಂತರ ಈ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತಾರೆ ಅಂತಕ್ಕಂಥದ್ದು ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಪ್ರತಿ ಹಂತದಲ್ಲೂ ಅವರು ಒಂದಲ್ಲ ಒಂದು ಹೇಳಿಕೆ ಕೊಡೋದು, ಅದಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಮೊದಲಿಂದ ನಡ್ಕೊಂಡ್ ಬಂದಿದೆ. ಹೀಗಾಗಿ ಈಗ ನಾರಾಯಣಗೌಡರು ಏನಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಯಾವ ರೀತಿ ಸ್ಪಷ್ಟನೆ ಮಾಡ್ಕೋತಾರೆ ಅಂತದ್ದು ಕೂಡ ನೋಡ್ಬೇಕಾಗಿದೆ. ಅಹಮದ್ ಪ್ರಸಾದ್, ಇದೀಗ ಇದನ್ನ ಇಟ್ಕೊಂಡು ಈಗ ಚುನಾವಣಾ ಆಯೋಗಕ್ಕೆ ಏನಾದ್ರು ಕೂಡ ಹೋಗ್ಬೋದಾ ಸುಮಲತಾ ಅವರು? ಈಗ ಸರ್ಕಾರದ ಯಂತ್ರವನ್ನ ಬಳಸ್ಕೊಂಡು ನಮಗೆ ಟಾರ್ಚರ್ ಮಾಡ್ತಿದ್ದಾರೆ, ಒತ್ತಡವನ್ನ ಹಾಕ್ತಿದ್ದಾರೆ, ನಮಗೆ ಚುನಾವಣೆ ನಡೆಸೋಕೆ ಬಿಡ್ತಾ ಇಲ್ಲ, ಕ್ರಮ ಕೈಗೊಳ್ಳಿ ಅಂತ ಏನಾದ್ರು ಕೂಡ ಹೋಗೋ ಚಾನ್ಸಸ್ ಇದೆಯಾ ಸುಮಲತಾ ಅವರು ಚುನಾವಣಾ ಆಯೋಗಕ್ಕೆ? ಅಮರ್ ಪ್ರಸಾದ್, ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನು ಸುಮಲತಾ ಅವರು ಯಾವ ನಿಲುವನ್ನ ತಗೋತಾರೆ ಅಂತಕ್ಕಂಥದ್ದು ಇವತ್ತು ಬಹುಶಃ ಅವರು ಏನ್ ನಾಮಪತ್ರ ಸಲ್ಲಿಕೆ ಆದ ನಂತರ ಏನ್ ಬಹಿರಂಗ ಸಭೆಯಲ್ಲಿ ಮಾತನಾಡ್ತಾರೆ. ಅಲ್ಲೇನಾದ್ರು ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ನಿಲುವು ಹೇಳ್ತಾರ ಅಥವಾ ಲೀಗಲಿ ಅಂದ್ರೆ ನಾವು ಹೇಳಿದಾಗೆ ಕಾನೂನು ಹೋರಾಟ ಮಾಡೋದು ಅಥವಾ ಬೇರೆ ಬೇರೆ ದೂರನ್ನ ನೀಡೋದು, ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ನಿರ್ಧಾರ ತಗೋತಾರ ಅಂತಕ್ಕಂಥದ್ದು ಕೂಡ ಇನ್ನೂ ತಿಳಿದು ಬಂದಿಲ್ಲ. ಆದ್ರೆ ಅವರು ಈಗಷ್ಟೇ ಏನು ಚಾಮುಂಡಿ ಬೆಟ್ಟದ ಪೂಜೆ ಮಾಡಿಸ್ಕೊಂಡು ಏನು ನಾಮಪತ್ರ ಸಲ್ಲಿಸಲಿಕ್ಕೆ ಅಂತೇಳಿ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರ್ತಾ ಇದ್ದಾರೆ. ಇಲ್ಲಿಂದ ಹೋದ ನಂತರ ಅಂದ್ರೆ ಮಧ್ಯಾಹ್ನದ ವೇಳೆಗೆ ಒಂದು ಆರಂಭ ಆಗುತ್ತೆ. ಅಲ್ಲಿ ಏನಾದ್ರೂ ಇದ್ರ ಬಗ್ಗೆ ನಿರ್ಧಾರ ಮಾಡಿ ಅಥವಾ ತಮ್ಮ ಆಪ್ತರು ಯಾರಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ಈ ಬೆಳವಣಿಗೆಗಳು ಏನಾಗ್ತಾ ಇದೆ ಇದ್ರ ಸಂಬಂಧಪಟ್ಟಂಗೆ ಏನಾದ್ರೂ ದೂರು ನೀಡೋದ್ರ ಬಗ್ಗೆ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾರಾ ಇಲ್ವಾ ಅಂತಕ್ಕಂಥದ್ದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಮತ್ತೆ ಸರ್, ಎಸ್, ಥ್ಯಾಂಕ್ ಯು ರವಿ. ಇದು KR ಪೇಟೆ ಶಾಸಕ ನಾರಾಯಣಗೌಡರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ನೋಡ್ತಾ ಇರುವಂತಹ ಒಂದಷ್ಟು ಅಪ್ಡೇಟ್ಸ್. ಅವರ ಈ ದರ್ಪದ ವರ್ತನೆಗೆ ಸಂಬಂಧಪಟ್ಟ ಹಾಗೆ ಬಹಳ ಟೀಕೆ ಟಿಪ್ಪಣಿ ಈಗ ವ್ಯಕ್ತವಾಗ್ತಾ ಇದೆ. ನಮ್ಮ ಪಕ್ಷದ ಸರ್ಕಾರ ಇದೆ, ನೀವು ಯಾಕೆ ಪ್ರಚಾರ ಮಾಡೋಕ್ಕೆ ಬರ್ತಾ ಇದ್ದೀರಿ ನಮ್ಮ ಎದುರಾಳಿಯ ಪರವಾಗಿ? ನೀವು ಮನೇಲಿದ್ದರೆ ಸರಿ, ಇಲ್ಲ ಅಂದರೆ ನಾವು ನಿಮ್ಮನ್ನು ಲಾಕ್ ಮಾಡ್ತೀವಿ, ನಮ್ಮದೇ ಸರ್ಕಾರ ಇದೆ, ತನಿಖೆ ಮಾಡ್ತೀವಿ, ನಿಮ್ಮ ಆಸ್ತಿ ಪಾಸ್ತಿ ಬಗ್ಗೆ ತಕ್ಕ ಶಾಸ್ತಿ ಮಾಡ್ತೀವಿ ಅಂತ KR ಪೇಟೆ ಶಾಸಕ ನಾರಾಯಣಗೌಡ ಇಲ್ಲಿ ಧಮಕಿ ಹಾಕುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಇಲ್ಲಿ ನಾರಾಯಣಗೌಡರು ತಿಳ್ಕೋಬೇಕಾಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಪ್ರತಿನಿಧಿ ಕೂಡ ಈಗ ಮಾಹಿತಿಯನ್ನು ಕೊಡ್ತಾ ಇದ್ರು. ಇದು ಪ್ರಜಾಪ್ರಭುತ್ವ, ಇಲ್ಲಿ ಸಾಂವಿಧಾನಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ರಾಜಕೀಯ ನಿಲುವನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಇದೆ. ಸರ್ಕಾರಿ ಉದ್ಯೋಗಿಗಳು ಯಾವುದೇ ಪಕ್ಷದ ಪರವಾಗಿ ಹೋಗಬಾರ್ದು ಅಂತ ಒಂದು ಬಿಟ್ಟರೆ ವೃತ್ತಿಪರರು ಹೋಗಬಾರ್ದು ಅಂತ ಯಾವುದೇ ರೀತಿಯ ನಿಯಮಗಳಿಲ್ಲ. ಸಿನಿಮಾ ನಟರು ತಮಗಿಷ್ಟ ಬಂದವರ ಪರವಾಗಿ ಪ್ರಚಾರ ಮಾಡಲು ಅವರಿಗೆ ಎಲ್ಲ ರೈಟ್ಸ್ ಇರುತ್ತೆ. ಅದನ್ನು ನನ್ನ ಸರ್ಕಾರ ಇದೆ, ನಿಮಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳುವಂತಹ ರೈಟ್ಸ್ ಯಾರಿಗೂ ಕೂಡ ಇರಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ JDSನ ನಾಯಕರು ಕುಮಾರಸ್ವಾಮಿ ಅವರು, ದೇವೇಗೌಡರು ನಾರಾಯಣಗೌಡರಿಗೆ ಬುದ್ಧಿ ಹೇಳ್ತಾರಾ ಅಥವಾ ಇವರ ಹೇಳಿಕೆಯನ್ನು ಸಮರ್ಥಿಸಿಕೊಳ್ತಾರಾ ನೋಡಬೇಕಾಗತ್ತೆ. ಸುಮಲತಾ ಪರವಾಗಿ ದರ್ಶನ್ ಮತ್ತು ಯಶ್ ಪ್ರಚಾರ ಮಾಡ್ತೀವಿ ಅಂತ ಘೋಷಣೆ ಮಾಡಿ ಆಗಿದೆ. ಸುಮಲತಾ ಅವರು ಎಷ್ಟು ಸಲ ಕರೀತಾರೋ ಅಷ್ಟು ಸಲ ಪ್ರಚಾರ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಈಗ ಸ್ವತಃ ನಮ್ಮ ಜೊತೆಗೆ KR ಪೇಟೆ ಶಾಸಕರಾಗಿರುವಂತಹ ನಾರಾಯಣಗೌಡ ಅವರೇ ಸ್ವತಃ ಸಂಪರ್ಕದಲ್ಲಿದ್ದಾರೆ.
ನಾರಾಯಣಗೌಡ ಅವರೇ, ತಮ್ಮ ಹೇಳಿಕೆ ಇಲ್ಲಿ ಇಡೀ ರಾಜ್ಯ ನೋಡ್ತಾ ಇದೆ. ಈಗ ಪ್ರಚಾರಕ್ಕೆ ಬರಬೇಡಿ, ತಾವು ಮನೇಲಿರಿ ನಿಮ್ಮ ಪಾಡಿಗೆ, ನಾವು ಟಿಕೆಟ್ ತಗೊಂಡು ನೋಡಿದ್ರೆ ನೀವು ನಟರಾಗೋದು, ಸ್ಟಾರ್ ಆಗೋದು, ನಮ್ಮ ಸರ್ಕಾರ ಇದೆ, ತಕ್ಕ ಶಾಸ್ತಿ ಮಾಡ್ತೀವಿ, ತನಿಖೆ ಮಾಡ್ತೀವಿ, ಇದೆಲ್ಲ ಯಾವ ರೀತಿ ಸರಿ? ಯಾವ ಲೆಕ್ಕಾಚಾರದ ಮೇಲೆ ತಾವು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೀರಾ ನಾರಾಯಣಗೌಡ್ರೆ? ಸರ್ ಅವರು ನಮ್ಮ ಮಂಡ್ಯದ ಜನದ ಬಗ್ಗೆ ಮತ್ತೆ ನಮ್ಮ ರಾಜಕಾರಣಿಗಳ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ದಾರೆ ದರ್ಶನ್ ಅವರು. ಯಾರು? ದರ್ಶನ್ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ನಾರಾಯಣಗೌಡ್ರೆ? ಕೆಟ್ಟಾಗಿ ಮಾತಾಡಿದ್ದಾರೆ. ಅದನ್ನ ನನಗೆ ದರ್ಶನ ಈ ಸಂದರ್ಭದಲ್ಲಿ, ಯಾಕಂದ್ರೆ ನನ್ಗೆ ಆ ವಚನ ಆ ಭಾಷೆ ನಾನು ಮಾತಾಡಕ್ ಆಗಲ್ಲ ಮಂಡ್ಯ ಜನದ ಬಗ್ಗೆ. ನಾನು ಒಬ್ಬ ಇಲ್ಲಿ ಅಲ್ಲಲ್ಲ ನಾರಾಯಣಗೌಡ್ರೆ, ಮಂಡ್ಯದ ರಕ್ತವನ್ನ ಒಟ್ಟು ನಾನು ಜನ್ಮಭೂಮಿಯಲ್ಲಿ ನಾನು ಜನ್ಮ ಪಡೆದಿದ್ದೇನೆ. ಹೌದು ನಾರಾಯಣಗೌಡ್ರೆ, ಏನ್ ದರ್ಶನ್ ಏನ್ ಕೆಟ್ಟದಾಗಿ ಮಾತಾಡಿದ್ದಾರೆ ನಾರಾಯಣಗೌಡ್ರೆ? ನಾ ಅದನ್ನ ಸಿಡಿನ್ ಕೊಡ್ತೀವಿ, ನಾವು ನಿಮ್ಗೆ ಸಿಡಿ ಕಳಿಸ್ತಾ ಇದೀನಿ. ಇವಾಗ ಸಿಡಿಗಳು ರೆಡಿ ಮಾಡ್ತಾ ಇದೀವಿ, ಅದನ್ನ ಸಿಡಿ ಕಳ್ಸಿಕೊಡ್ತೀವಿ, ವೈರಲ್ ಆಗಿರೋದನ್ನ. ಹಾ ಅಲ್ಲ, ಇವಾಗ ನೀವು ಅಲ್ಲ ಯಾವಾಗ ಮಾತಾಡಿರೋ ವಿಚಾರನ ಯಾವಾಗ ತರ್ತಾ ಇದ್ದೀರಾ? ಇದು ಮೊನ್ನೆ ಏನೋ ಮಾತಾಡಿರೋದು ಮೊನ್ನೆ ವೈರಲ್ ಆಗಿದೆ. ನೆನ್ನೆ ಬೆಳಿಗ್ಗೆ ವೈರಲ್ ಆಗಿದೆ ಸರ್. ಓಕೆ, ಅಲ್ಲ ಈಗ ಮತ್ತೆ ನೀವು ಹೇಳಿದಿರಲ್ಲ ಪ್ರಚಾರಕ್ಕೆ ಬರಬೇಡಿ, ತನಿಖೆ ಮಾಡಿಸ್ತೀವಿ, ಇದ್ಯಾವ ತರ ಅಂತ? ಸರ್ ನೋಡಿ, ಅದು ನಾನು ಇದನ್ನ ಕೇಳಿಸ್ಕೊಂಡು ಆಕ್ರೋಶದಿಂದ ಮಾತಾಡಿರೋದು ನಿಜ. ಅದ್ರ ಬಗ್ಗೆ ನಾನು ಕ್ಷಮೆನೂ ಬೇಕಾದ್ರೆ ನೀವು ಬೇಕು ಅಂತ ಹೇಳಿ ಆಚರಿಸ್ತೀನಿ. ಅವ್ರ ಆಸ್ತಿ ಕೊಟ್ಕೊಂಡು ನಮ್ಗೇನ್ ಆಗ್ಬೇಕಾಗುತ್ತೆ? ಅಲ್ಲ, ನೀವು ಹೇಳಿಕೆ ಕೊಟ್ಟಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟ ಕೇಳ್ತಿರೋದು ನಾರಾಯಣಗೌಡ್ರೆ. ಅಲ್ಲ ಕರೆಕ್ಟು. ಅವರು ನಮ್ಮ ಮಂಡ್ಯದ ಜನದ ಬಗ್ಗೆ, ನಮ್ಮ ರಾಜಕಾರಣಿಗಳ ಬಗ್ಗೆ, ನಮ್ಮ ದೇವೇಗೌಡರ ಕುಟುಂಬದ ಬಗ್ಗೆ ಕೆಟ್ಟಾಗಿ ಮಾತಾಡಕ್ ಅವ್ರಿಗೆ ರೈಟ್ ಏನಿದೆ? ಅಲ್ಲ, ಈಗ ರಾಜಕೀಯವಾಗಿ ಕಮೆಂಟ್ ಮಾಡುವಂತ ಅಧಿಕಾರ ಎಲ್ಲರಿಗೂ ಕೂಡ ಇರುತ್ತೆ. ನೀವು ರಾಜಕೀಯವಾಗಿ ಅದನ್ನ ಎದುರಿಸಬೇಕಲ್ವಾ? ಅದು ಬಿಟ್ಟು ತನಿಖೆ ಮಾಡಿಸ್ತೀವಿ, ಸರ್ಕಾರ ಬಳಸ್ಕೊತೀವಿ. ಅಲ್ಲ ಸರ್, ಅವರು ಏಕವಚನದಲ್ಲಿ ಮಾತಾಡೋ ರೈಟ್ ಏನಿದೆ ನಮ್ಮ ಮಂಡ್ಯದ ಜನದ ಬಗ್ಗೆ? ಅದನ್ನ ಸಿಡಿಗಳನ್ನ ನಾವು ಕಳ್ಸಿಕೊಡ್ತೀವಿ. ಅಲ್ಲ ಈಗ ನೀವು ಹೇಳ್ತಿರೋಂಥದ್ದು ದರ್ಶನ್ ಯಾವ್ದೋ ಕ್ಲಿಪ್ ಅಂತ ಹೇಳ್ತಿದಿರಲ್ಲ, ಅದು 2009 ಅದು, ಇವಾಗಿದ್ದಲ್ವಲ್ಲ ಅದು? ಯಾವಾಗ ಹೇಳಿ? 2009 ಟೈಮಲ್ಲಿ ಅವ್ರೇನೋ ಮಾತಾಡಿದ್ರು ತಾನೆ ನೀವು ಹೇಳ್ತಿರೋದು ಈಗ? ಯಾವಾಗ್ಲಾರು ಮಾತಾಡ್ಲಿ, ಆದ್ರೂ ನಮ್ಮ ಮಂಡ್ಯದ ಬಗ್ಗೆ ಅವ್ರ ಚೀಪ್ ಮೆಂಟಾಲಿಟಿ ಇದೆಯಲ್ಲ. ಅಲ್ಲ, ಅದನ್ನ ನೀವು ಹೆಂಗ್ ಎದುರಿಸ್ಬೇಕು ಹೇಳಿ? ಅದನ್ನ ನೀವು ರಾಜಕೀಯವಾಗಿ ಎದುರಿಸ್ಬೇಕಲ್ಲ ನಾರಾಯಣಗೌಡ್ರೆ? ಸರ್, ರಾಜಕೀಯವಾಗಿ ನಮಗ್ ಭಯನೇ ಇಲ್ಲ. ಅಲ್ಲ, ಅದು ಬಿಟ್ಟು ಅದನ್ನ ಈಗ ಇವರು ಮಂಡ್ಯದ ಬಗ್ಗೆ ಒಂದೇ ಒಂದ್ ನಿಮಿಷ ಗುರುಗಳೇ, ಮಂಡ್ಯಕ್ಕೆ ಕೊಡುಗೆ ಏನಿದೆ ಇವ್ರದ್ದು? ಇದನ್ನ ಕೇಳಿ. ದರ್ಶನ್ ಆಗ್ಲಿ, ಎಕ್ಸಾಕ್ಟ್ಲಿ ಹೋರಾಟ. ಈಗ ಕರೆಕ್ಟ್, ಎಷ್ಟು ಜನ ನೀವು ಕೇಳ್ತಿರೋ ಪ್ರಶ್ನೆ ಸರಿ ಇದೆ ನಾರಾಯಣಗೌಡ್ರೆ. ನಮ್ಮ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವಾಗ ಎಲ್ಲಿದ್ರು ಇವರು? ನಾರಾಯಣಗೌಡ್ರೆ ಕರೆಕ್ಟ್, ನೀವು ಈ ತರ ಪ್ರಶ್ನೆ ಕೇಳಿದ್ರೆ ಪಕ್ಕ ಇದು ರಾಜಕೀಯವಾಗಿ ಎದುರಿಸಿದಂಗೆ ಆಗುತ್ತೆ. ನೀವು ಇದು ಸರಿಯಾಗಿದೆ, ನಿಮ್ಮ ಈ ದಾಟಿ ಇದೆಯಲ್ಲ ಸರಿಯಾಗಿದೆ. ಈ ರೀತಿ ನೀವು ರಾಜಕೀಯವಾಗಿ ಹೋಗಿ ಜನರ ಮುಂದೆ ಇದನ್ನ ಇಟ್ಟು ನೀವು ಅದನ್ನ ಫೈಟ್ ಮಾಡ್ಬೋದು. ಅದು ಬಿಟ್ಟು ನಮ್ಮ ಸರ್ಕಾರ ಇದೆ, ನಿಮಗೆ ಗ್ರಾಚಾರ ಬಿಡಿಸ್ತೀವಿ, ನಿಮಗೆ ತನಿಖೆ ಮಾಡಿಸ್ತೀವಿ, ಮನೇಲಿರಿ ನೀವು, ಒಂದೇ ಒಂದ್ ನಿಮಿಷ, ಇದು ಸರಿನಾ? ಅದು ನಾನು ಆಕ್ರೋಶದಲ್ಲಿ ಮಾತಾಡಿರ್ಬೋದು, ಕ್ಷಮೆ ಕೇಳಿ ಬಯಸ್ತಾ ಇದೀನಿ, ಹೇಳಿ. ಆದ್ರೆ ಇವರು ಮಂಡ್ಯದ ಬಗ್ಗೆ ಕೊಡುಗೆ ಏನಿದೆ ಸರ್? ಇವರು ಯಾಕೆ ಸುಮ್ನೆ ಮಂಡ್ಯದ ಬಗ್ಗೆ ಟೀಕೆ ಟಿಪ್ಪಣಿ ಮತ್ತೆ ಕೆಟ್ಟದಾಗಿ ಮಾತಾಡ್ಬೇಕು? ಇವರು ರೈಟ್ಸ್ ಏನಿದೆ? ಕಾವೇರಿ ಹೋರಾಟದಲ್ಲಿ ಒಂದಿನ ಬಂದು ಭಾಗವಹಿಸಿದ್ದಾರೆ ಸರ್ ಇವರು. ಇಷ್ಟೊಂದು ಒಂದು ಸಾವಿರಾರು ಜನ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಮ್ಮ. ಬಟ್ ಏನ್ ಗೊತ್ತಾ, ಈಗ ನೀವು ಕ್ಷಮೆಯಾಚನೆ ಮಾಡ್ತೀನಿ ಅದು ಆ ರೀತಿ ಮಾತಾಡಿದಕ್ಕೆ, ಸರ್ಕಾರದ ಬಗ್ಗೆ ಮಾತಾಡಿದಕ್ಕೆ ಕ್ಷಮೆಯಾಚನೆ ಮಾಡ್ತೀವಿ ಅಂತ ತಾವು ಹೇಳ್ತಾ ಇದ್ರಿ, ಸರಿ, ಆಲ್ ರೈಟ್. ಆದ್ರೆ ಇಲ್ಲಿರುವಂತ ಪ್ರಶ್ನೆ, ಅವರಿಬ್ರು ಬಂದಿದ್ದಕ್ಕೆ JDS ಏನಾದ್ರು ಕೂಡ ನರ್ವಸ್ನೆಸ್ ಕಾಡ್ತಾ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಖಂಡಿತ ಇಲ್ಲ ಸರ್. ಇಷ್ಟೊಂದು ರಿಯಾಕ್ಷನ್ ಯಾಕೆ ಕೊಡ್ತಾ ಇದಾರೆ? ಇಷ್ಟೊಂದು ಯಾಕೆ ಅವರು ಓವರ್ ರಿಯಾಕ್ಷನ್ ಕೊಡ್ತಾ ಇದಾರೆ JDS ನವರು ಅನ್ನುವಂತ ಪ್ರಶ್ನೆ ಈಗ ಸುಮಲತಾ ಅಂಬರೀಶ್ ಅವರ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಇಲ್ಲ ಸರ್, ನೋಡಿ, ಅವರು ಸುಮಲತಾ ಅಭಿಮಾನಿಗಳ ಬಗ್ಗೆನೂ ಗೌರವ ಇದೆ, ಅಂಬರೀಶ್ ಅಣ್ಣವ್ರ ಬಗ್ಗೆನೂ ಗೌರವ ಇದೆ ನಮ್ಗೆ. ಅದು ಅವರು ಬಿಟ್ಟದ್ದು. ಆದ್ರೆ ಇವ್ರುಗಳ ಕೊಡುಗೆ ಏನಿದೆ ಸರ್? ನಾವು ಅದನ್ನ ಸಿಡಿನ ನಾನು ಕಳ್ಸಿಕೊಡ್ತೀನಿ, ಅದನ್ನ ನೋಡಿ ತೀರ್ಮಾನ ತಗೊಳ್ಳಿ. ನಮ್ಮ ಮಂಡ್ಯದ ಜನ ಬಗ್ಗೆ ಇವ್ರು ಕೆಟ್ಟದಾಗಿ ಮಾತಾಡಿದ್ದಾರೆ, ಏಕವಚನದಲ್ಲಿ ಮಾತಾಡಿದ್ದಾರೆ. ನಮ್ಮ ಮಂಡ್ಯದವರು ಇವ್ರು ಸುಮ್ಮನೆ ಕೊಟ್ಟಿರೋದೇನು? ಮಂಡ್ಯದಿಂದ ಅನ್ಯಾಯ ಆಗಿರೋದೇನು ಇವ್ರಿಗೆ? ಥ್ಯಾಂಕ್ ಯು ನಾರಾಯಣಗೌಡ್ರೆ, ಥ್ಯಾಂಕ್ ಯು ಸೋ ಮಚ್ ತಾವು ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕಾಗಿ. ಇದು KRಪೇಟೆ ಶಾಸಕ ನಾರಾಯಣಗೌಡರ ಪ್ರತಿಕ್ರಿಯೆ. ಅವರು ನಾವು ರಾಜಕೀಯವಾಗಿ ಎದುರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸರ್ಕಾರದ ಬಳಕೆಗೆ ಸಂಬಂಧಪಟ್ಟ ಹಾಗೆ ಕೊಟ್ಟಂತ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಕ್ಷಮೆಯಾಚನೆ ಮಾಡ್ತೀನಿ, ಐ ಆಮ್ ಸಾರಿ ಅನ್ನುವಂಥ ಮಾತನ್ನು ಕೂಡ, ಆಕ್ರೋಶದಲ್ಲಿ ಮಾತನಾಡಿದೆ ಅನ್ನುವಂಥ ಮಾತನ್ನು ಕೂಡ KRಪೇಟೆ ಶಾಸಕ ನಾರಾಯಣಗೌಡ ಹೇಳಿದ್ದಾರೆ.